ಹಾಯ್ ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕಬ್ನ್ಯಾಗ ಟಾನಿಕ್ ಹೊಡ್ಯಾಕ್ತೀವಿ. ಇದು ಕಬ್ಬು ಒಂದು 3-4 ತಿಂಗಳು ಆದಂಗೆ ಆತು ಈ ಕಬ್ಬಿಗೆ. ಈಗ ಟಾನಿಕ್ ಹೊಡೆದ ಅದನ್ನು ಸೈಡ್ ಮಣ್ಣು ಏರಿಸ್ಬಿಡ್ಬೇಕೀಗ. ಇದ್ರೊಳಗೆ ಈಗ ಒಂದು ಸಲ ಟಾನಿಕ್, ಇದು 2ನೇ ಸಲ ಟಾನಿಕ್ ಹೊಡ್ಯಾಕ್ತೀವಿ. ಯಾವ್ಯಾವ ಟಾನಿಕ್ ಹೊಡ್ಯಾಕ್ತೀವಿ ಅಂದ್ರೆ ಇಲ್ಲಿ ನೋಡ್ರಿ, ಇದು ಹೋಶಿ ಮತ್ತು ನ್ಯಾನೋ ಯೂರಿಯಾ ಮತ್ತು ಅಲ್ಲಿ ಒಂದು ಪ್ಯಾಕೆಟ್ ಬಿದ್ದಲ್ಲ, ಅದ್ರೊಳಗೆ 20-54 ಕೊಟ್ಟಿದ್ರು. ಅದನ್ನೆಲ್ಲ ಕೂಡಿಸಿ ಈಗ ಹೊಡ್ಯಾಕ್ತೀವಿ. ಇದು ಹೋಶಿ ಏನು ಮಾಡ್ತದಂದ್ರೆ ಇದ್ರೊಳಗೆ ಜಿಬ್ರಾಲಿಕ್ ಆ್ಯಸಿಡ್ ಇರ್ತೈತು. ಜಿಬ್ರಾಲಿಕ್ ಆ್ಯಸಿಡಿಂದ ನಮ್ಮ ಇವು ಎಲೆಗಳೆಲ್ಲ ದೊಡ್ಡ ಆಕಾವು. ಎಲೆಗಳು ದೊಡ್ಡ ಆದ ಕೂಡಲೇ ಅವು ಫೋಟೋಸಿಂಥಸಿಸ್ ಮಾಡೋಕೆ ಈಸಿ ಆಕತ್ತು. 4 ಬಟ್ ಎಲೆ ಹಾಕಾವು. ನಿಮಗೆ ಮತ್ತೆ ನೆಕ್ಸ್ಟ್ ಟೈಮ್ ಅವು ಏನು ಎಲೆ ಇಂಪ್ರೂವ್ ಆಕಾವಲ್ಲ ಅವನು ತೋರಿಸ್ತೀನಿ. ಇದೀಗ ನಿಮಗೆ ಹಚ್ಚಿದ್ದ ವಿಡಿಯೋ ತೋರಿಸೀನಿ, ಕಸ ಹೊಡಿಸಿದ್ದು ಎಲ್ಲ ತೋರಿಸೀನಿ. ಈಗೀಗ ಕಬ್ಬಿಗೆ 4 ತಿಂಗಳು ಆಗ್ತಿದೆ. ಈಗ ಟಾನಿಕ್ ಹೊಡೆದ ಇದನ್ನು ನಡು ಮಣ್ಣು ಏನಿರ್ತದಲ್ಲ, ನಡು ಬೋದ್ ಏನಿರ್ತದಲ್ಲ, ಅದನ್ನು ಬೋದೆಲ್ಲ ಸಣ್ಣ ಮಿನಿ ಟ್ಯಾಕ್ಟ್ರಲ್ಲೇ ಅದನ್ನು ಸೈಡ ಮಣ್ಣು ಏರಿಸ್ಬಿಡಬೇಕು. ಈಗ ಮಳೆ ಆತಂದ್ರೆ ಸೈಡ್ ಅದು ಬಿದ್ದು ಭಾಳ ನುಕ್ಸಾನ್ ಆಗತ್ತೆ ಕಬ್ಬು. ಅದನ್ನು ಏನರ ಬೋದದು ಏರ್ಸಿದ್ರೆ ಕಬ್ಬು ಅದು ಬೀಳಂಗಿಲ್ಲ, ಅದು ಸಪೋರ್ಟ್ ಕೊಡ್ತತ್ತು. ಈಗ ಟಾನಿಕ್ ಹೊಡ್ಯಾಕ್ತೀವಿ ರೀ. ಈಗ ಇದೊಂದು 2.5 ಎಕರೆ ಹಚ್ಕಬ್ಬು ಐತು. ಅದೇನು ಕಾಣಿಸ್ತಲ್ಲ, ಅದು ಕುಳಿ ಐತೆ. ಇದಕ್ಕೆ ಸ್ವಲ್ಪ ಇನ್ನೂ ಆಮೇಲೆ ಹೊಡಿಬೇಕಾದ ಟಾನಿಕ್. ಈಗ ಇಲ್ಲಿ ಔಷಧ ಅಂತ್ರಿ ಕಲ್ಸ್ಕೊಂಡಾರ. ಈಗ ಔಷಧ ಕಲ್ಸ್ಕೊಂಡು ಇಲ್ಲಿ ಹೊಡ್ಯಾಕ್ತಾನೆ. ಇಲ್ಲೇ ಐತೆ ನೋಡ್ರಿ, ಇದು ಔಷಧ ಕಲ್ಸ್ಕೊಂಡು ಕೂಡಲೇ ಹಿಂಗೆ ಹಾಕತ್ತೆ. ಈಗ ಇದು ಕಲ್ಸ್ಕೊಂಡು ಕೂಡಲೇ ಒಂದೊಂದು ಇದರಲ್ಲಿ ಒಂದೊಂದು ಲೀಟ್ರ್ ಹಾಕೊಂಡು ಇಂಥ ಕ್ಯಾನ್ ಒಳಗೆ ಹಾಕೊಂಡು ಹೊಡಿದ್ವಿ. ಮಣ್ಣಿ ಮಳೆ ಆಗಿ ಭಾಳ ನುಕ್ಸಾನ ಆಗಿಬಿಟ್ಟತ್ತು. ಇವು ಎಲೆ ಎಲ್ಲ ಹರಿದು ಬಿಟ್ಟಾವ ನೋಡ್ರಿ. ಈ ಟೈಪ್ ಎಲ್ಲ ಹರಿದು ಬಿಟ್ಟಾವ ಎಲೆಗಳು. ಮಣ್ಣು ಇಲ್ಲಿ ಆನಿಕಲ್ ಮಳೆ ಆತಿಲ್ಲ ಬಾಗಲಕೋಟೆಗ, ಅವಾಗ ಎಲೆ ಎಲ್ಲ ಭಾಳ ನುಕ್ಸಾನ ಆಗಿಬಿಟ್ಟತ್ತು. ಒಂದಿಟ್ಟು ಬೆಳವಣಿಗೆ ಸ್ಲೋ ಆಕತ್ತು. ಮತ್ತು ಈಗ ಹೊಸ ಎಲೆ ಬಂದು ಅದು ಫೋಟೋಸಿಂಥಸಿಸ್ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಕತ್ತು. ಹಿಂಗೆಲ್ಲ ಹರಿದು ಬಿಟ್ಟಾವ ನಮ್ಮ ಎಲೆ. ಇದೊಂದು ಈ ಟೈಪ್ ಈಗ ಕ್ಯಾನ್ ಫುಲ್ ಮಾಡ್ಕೊಂಡು ಅದೊಂದು ಲೀಟ್ರ್ ಎಣ್ಣೆ ಹಾಕಿ ಒಂದು ಲೀಟ್ರ್ ಎಣ್ಣೆ ಹಾಕೊಂಡ್ರೆ ನೋಡ್ರಿ ಇಲ್ಲಿಗೆ. ನೀರು ಹಾಕಿ ಸ್ವಲ್ಪ ಎಲ್ಲ ಮಿಕ್ಸ್ ಆಗುವಂಗೆ ಕಡ್ಡಾಡಿಸಿ ಹೊಡಿದು. ಏನಪ್ಪ ಭೀಮಪ್ಪ, ಟಾನಿಕ್ ಕೊಡಿದ್ರೆ ಏನು ಕಬ್ಬು ಬೆಳವಣಿಗೆ ಸ್ಪೀಡ್ ಆಕತ್ತು ಹೆಂಗೆ? ಎಲೆ ಭಾಳ ಸಣ್ಣದವಲ್ಲ? ಮಣ್ಣಿ ಗಾಳಿಗೆ ಸ್ವಲ್ಪ ಮಳೆ ಭಾಳ ಆತ್ರಿ ಇಲ್ಲಿ ಬಾಗಲಕೋಟೆ ಜಿಲ್ಲೆ ಒಳಗೆ. ಈಗ ಅದನ್ನ ಟಾನಿಕ್ ಹೊಡೆದ್ರೆ ಅದಕ್ಕೆ ಅದ್ರೊಳಗೆ ಜಿಬ್ರಾಲಿಕ್ ಆ್ಯಸಿಡ್ ಇರ್ತತ್ತು. ಅದು ಎಲೆ ಆಗ್ಲಿ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ತತ್ತು. ಹಂಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಒಂದು ಲೆವೆಲ್ಲಿ ಹೊಡ್ಕೊತ ಹೋಗ್ತಾರೆ ನೋಡ್ರಿ ಅವ್ರು. ಈಗ ಇಷ್ಟು ಕವರ್ ಮಾಡ್ಯಾರ್ರಿ, ಇನ್ನೊಂದು ಎಷ್ಟು ಇದು ಉಳ್ದತ್ತು, ಇದನ್ನಷ್ಟು ಕವರ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲಕ್ಕೂ ಸ್ಪ್ರೇ ಆಗುತ್ತದೆ. ಆ ಟೈಪ್ ಸ್ಪ್ರೇಯರ್ಲೆ ಸ್ವಲ್ಪ ಫಾಗ್ ಟೈಪ್ ಬರ್ತೈತಿ. ಎಲ್ಲ ಎಲೆ ಮೇಲೆ ಕೂತು ಅದು ಎಲೆ ಆಟೋಮೆಟಿಕ್ 1 ತಾಸು ಒಳಗೆ ಹಿರ್ಕೊಂಡ್ಬಿಡ್ತೈತೆ ರೀ. ಸ್ಪ್ರೇ ಮಾಡಾಕ್ತಾರೆ ನೋಡ್ರಿ.
ಆಟೋಮೆಟಿಕ್ ಎಲ್ಲ ಹಿರ್ಕೊಂಡ್ಬಿಡ್ತೈತೆ. ಅದು 1 ತಾಸು ಬೇಡ 2 ತಾಸು ಆದ್ರೆ ಹಿರ್ಕೋತದೆ. ನೋಡ್ರಿ ಎಲ್ಲ ನಿಮ್ಗೆ ಕಾಣಿಸ್ತಲ್ಲ ಫಾಗ್ ಟೈಪ್. ಅದೇನು ಹೊಡ್ಯಾಕ್ತಾರಲ್ಲ ಫಾಗ್ ಟೈಪ್ ಕಾಣಿಸ್ತಲ್ಲ, ಅದೆಲ್ಲಕ್ಕೂ ಸ್ಪ್ರೇ ಆಗುತ್ತೆ. ಆಲ್ಮೋಸ್ಟ್ ಎಲ್ಲಕ್ಕೂ ಆಗುತ್ತೆ. ಒಂದೊಂದು ಮಿಸ್ ಆದರೂ ನಡೀತದೆ. ಆಲ್ಮೋಸ್ಟ್ ಎಲ್ಲದಕ್ಕೂ ಕವರ್ ಮಾಡ್ತಾರೆ. ಹೊಡೆಯಬೇಕು ಈಗ. ಇಲ್ಲಿ ಕಾರ್ ನಿಮ್ಗೆ ನೋಡ್ರಿ, ಇಲ್ಲಿ ಮರಿಗಳು ಎಷ್ಟಾಗ್ಯಾವ ತೋರಿಸ್ತೀನಿ. ಇದ್ರೊಳಗೆ ಈಗ ಇದೊಂದು ಕಬ್ ಹಚ್ಚಿದ್ದೈತಿದೆ. ಇದ್ರೊಳಗೆ ನೀವು ಮರಿ ಸಂಖ್ಯೆ ಎಷ್ಟಾಗ್ಯಾವ ನೋಡ್ರಿ ಟಿಲ್ಲರ್ಸ್. ಇದು 1 2 3 4 5 6 7 8 9 10 11 12 13 14 15 16 17 18 19 20 21 22 ಟಿಲ್ಲರ್ಸ್ ಮರಿಗಳು ಹೊಡಿ ಬಂದಾವೆ ನೋಡ್ರಿ. ಇದ್ರು ಈ ಟೈಪ್ ಟಾನಿಕ್ ಹೊಡೆದ್ರೆ ಈ ಟೈಪ್ ರಿಸಲ್ಟ್ ಬರ್ತದೆ. ಡ್ರೆಂಚಿಂಗ್ ಟಾನಿಕ್ ಮಾಡಿದ್ರೆ ಈ ಟೈಪ್ ರಿಸಲ್ಟ್ ಬರ್ತದೆ. ಇದು 4 ತಿಂಗಳ ಕಬ್ ಆತಿದೆ. 4 ತಿಂಗಳದ್ದು ಆತ್ರಿ ಈ ಕಬ್. ಇದನ್ನ ನಡು ಏನೈತಿ ಈಗ ಏನಿದೆ ಇದನ್ನ 2 ಸೈಡ ಮಿನಿರ್ಲೇ ಬಿಡಿಸಿರ ಮಣ್ಣೆ ಬರ್ತದೆ. ಹಿಂಗೆಲ್ಲ ಹಾರದ್ ಬಿಟ್ಟು ನಮ್ಮ ಎಲ್ಲಿ. ಇದೊಂದು 2.5 ಎಕರೆ ಹಾಕತ್ತು. 1-2 ಡೋಸ್ ಹೊಡ್ಯಾಕ್ತೀವಿ ಈಗ. ಅಲ್ಲಿ ಹೊಡ್ಯಾಕ್ತಾ ನೋಡ್ರಿ, ಕಾಣಿಸ್ತಿರ್ಬೇಕು ನಿಮಗೆ. ಇಷ್ಟೆಲ್ಲ ಹೊಲ ಈಗ ಮುಗ್ದೈತಿ. ಇಷ್ಟ ಇನ್ನು ಈ ಕಾಡಿದೆಲ್ಲ ಬಾಕಿ ಐತಿ. ಮೊನ್ನೆ ಮಳೆ ಆಗಿ ನೋಡ್ರಿ, ಇದು ಎಲ್ಲ ನೇಗಿಲ ಹೊಡ್ಸಿದ್ ಬಿಟ್ಟಿದ್ನೆಲ್ಲ ಎಲ್ಲ ಹೆಂಟಿಗಳೆಲ್ಲ ಕರಿಯಾವ. ದೊಡ್ಡ ಇದನ್ನ ಹಾಕಿರ್ತಾವೆ, ಕರಿಗಿಬಿಟ್ಟಾವೆಲ್ಲ. ಈಗ ಅದಕ್ಕೂ ಕುಳೆ ಕಬ್ಬಿಗೆ ಹೊಡೆಸ್ಬೇಕು. ಆ ಕುಳೆ ಕಬ್ಬು ಕಸ ಭಾಳ ಆಗೈತು. ಅದನ್ನ ಕಸದ ಎಣ್ಣೆ ಹೊಡೆದ ಮತ್ತು ಅದಕ್ಕೂ ಟಾನಿಕ್ ಹೊಡೆದ್ರೆ ಮತ್ತು ಅದು ತಿಳ್ಕೊತತು. ಈಗ ಇದು 2ನೇ ಟಾನಿಕ್ ಹೊಡ್ಯಾಕ್ತೀವಿ ಈಗ. ಇದೊಂದು ಆದ್ರೆ ಮುಗಿತಿನ ಕಬ್ಬಿಗೆ ಬೋದ್ ಏರ್ಸಿ ಗೊಬ್ಬರ ಹಾಕಿ ಮತ್ತು ನೀರು ಬಿಟ್ಕೋದು ಕೂತ್ಬಿಡೋದು. ಮತ್ತು ಒಮ್ಮೆ ಜೂನ್ಯಾಗ ಗೊಬ್ಬರ ಹಾಕಿಬಿಡೋದು. ನಿಮ್ಗೆ ತೋರಿಸ್ತೀನಿ, ಅಪ್ಡೇಟ್ ಮಾಡ್ತೀನಿ ಏನೇನಾಗುತ್ತೆ. ಈಗ ಅಲ್ಲಿ ಹೊಡ್ಯಾಕ್ತಾರೆ ನೋಡ್ರಿ. ಈಗ ಸ್ಪ್ರೇ ಮಾಡಬೇಕು ಕಬ್ಬಿಗೆ. ಏನೇ ಇಲ್ಲ ಅಂದ್ರೆ 1 2 3 ಸ್ಪ್ರೇರೇ ಆಗಬೇಕು. ನಮ್ಮ ಈಗ 2 ಸ್ಪ್ರೇ ಅದು ನೋಡೋಣ. ಇನ್ನೊಂದು ಮುಂದೆ ಸ್ಪ್ರೇ ಆದ್ರೆ ಮಾಡೋದು, ಇರ್ಲಿಕ್ಕಂದ್ರೆ ಇಲ್ಲ. ಈಗ ಇಷ್ಟ ಹೊಡಿಬೇಕಾದ್ರೂ ಭಾಳ ಇದನ್ನ ಐತಿದ್ರಾಗ. ಇನ್ನು ಇದಕ್ಕೆ ಸ್ವಲ್ಪ ದೊಡ್ಡದಾತಂದ್ರೆ ಹೊಡ್ಯಾಕೆ ಸ್ವಲ್ಪ ಮತ್ತು ಬರೋಂಗಿಲ್ಲ. ಮತ್ತು ಒಳಗೆ ಹೋದ್ರೆ ಮ್ಯಾಗ ಅದು ಕೈ ಆಡ್ಸೋಕೆ ಆಗಂಗಿಲ್ಲ. ಕಬ್ಬು ಭಾಳ ಬೆಳೆದತ್ತು. ಈಗ ಇದನ್ನು ಟಾನಿಕ್ ಹೊಡ್ಯಾಕ್ತೀವಿ. ಇದೊಂದು ಟಾನಿಕ್ ಹೊಡೆದ್ರೆ ಎಲೆ ಎಲ್ಲ ದಪ್ಪ ಹಾಕಾವು ಮತ್ತು ಹಗಲೂ ಹಾಕಾವು. ಫೋಟೋಸಿಂಥಸಿಸ್ ಮಾಡೋಕೆ ಪ್ಲ್ಯಾಂಟಿಗೆ ಈಸಿ ಆಕತ್ತು ಮತ್ತು ಗ್ರೋತು ಜಲ್ದಿ ಆಗುತ್ತೆ. ಈಗ ಹೊಡ್ಯಾಕ್ತಾರೆ ನೋಡ್ರಿ ಅಲ್ಲಿ. ಆಲ್ಮೋಸ್ಟ್ ಎಲ್ಲ ಕವರ್ ಹಾಕತ್ತು. ಕರೆಕ್ಟ್ ಒಂದು ಸಲ ಹೋಗಿ ವಾಪಸ್ ಬರೋಟ್ಟಿಗೆ 1 ಟ್ಯಾಬ್ ಕಲಾಸ್ ಹಾಕತ್ತು. ಈ ಟೈಪ್ ಹೊಡಿದ್ ನೋಡ್ರಿ. ಈ ಟೈಪ್ ಹೊಡೆದ್ರೆ ಇಲ್ಲಿ ಕಾಣಿಸತ್ತ ನಿಮ್ಗೆ. ಇಲ್ಲೆಲ್ಲ ಸಣ್ಣ ಡ್ರಾಪ್ಸ್ ಇದ್ದಾವೆ. ಇವೆಲ್ಲ ನಿಮಗೆ ಅದು ಹಿರ್ಕೋತತ್ತು. ಹಿರ್ಕೊಂಡು ಎಲೆ ದಪ್ಪ ಹಾಕತ್ತು ಮತ್ತು ಒಂದು ಸ್ವಲ್ಪ ಎಲೆನೂ ಅಗಲಾಕತ್ತು. ಫೋಟೋಸಿಂಥಸಿಸ್ ಮಾಡೋಕೆ ಈಸಿ ಆಕತ್ತೆ ಪ್ಲ್ಯಾಂಟಿಗೆ. ಮತ್ತು ಬೆಳಗುನಿಗೂ ಗ್ರೋತು ಜಾಸ್ತಿ ಆಗುತ್ತೆ. 2-3 ಟಾನಿಕರೆ ಹೊಡಿಬೇಕು. ಈಗ ನಾವು 2 ಟಾನಿಕ್ ಹೊಡೆದೀವಿ. ನೋಡೋಣ ಇನ್ನೊಂದು ಹೊಡ್ಯಾಕಾದ್ರೆ ಹೊಡಿದು, ಇರ್ಲಿಕ್ಕಂದ್ರೆ ಮುಗಿಸ್ಬಿಡೋದು ಇಷ್ಟ್ರ ಮೇಲೆ. ಇನ್ನು ಇದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿ ಇನ್ನೊಂದು ಡೋಸ್ ಗೊಬ್ಬರ, ಜೂನಿಗೆ ಒಂದು ಗೊಬ್ಬರ ಹಾಕಿದ್ರೆ ಕಬ್ಬಿಂದ ಕೆಲಸ ಮುಗ್ದಂಗೆ. ಇನ್ನೂ ಭಾಳ ಐತೆ, ನಿಮ್ಗೆ ತೋರಿಸಿರ್ತೀನಿ, ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆ ಗೈಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ.